ಭೂಗೋಳಶಾಸ್ತ್ರದ ಎರಡನೆಯ ಪಾಠ ಭಾರತದ ಮೇಲ್ಮೈ ಲಕ್ಷಣಗಳು. ಈ ಪಾಠದಲ್ಲಿ ನಾವು ಭಾರತದ ಭೂಸ್ವರೂಪಗಳ ಸಾಮಾನ್ಯ ಲಕ್ಷಣಗಳು, ಭಾರತದ ಪ್ರಾಕೃತಿಕ ವಿಭಾಗಗಳ ಪ್ರಾಮುಖ್ಯತೆಯನ್ನು ಅಧ್ಯಯನ ಮಾಡುತ್ತೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಪಂಚದಲ್ಲಿ ಭಾರತ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಒಂದು ರಾಷ್ಟ್ರ, ವಿಶಿಷ್ಟ ಭೂಭಾಗವನ್ನು ಒಳಗೊಂಡಿರುವಂತಹ ಒಂದು ರಾಷ್ಟ್ರ. ಅಷ್ಟೇ ಅಲ್ಲದೆ ಅತ್ಯಂತ ಸುಂದರವಾದ ರಾಷ್ಟ್ರ ಪ್ರಪಂಚದಲ್ಲಿ ಯಾವುದು ಅಂತಂದರೆ ಅದು ನಮ್ಮ ಭಾರತ ರಾಷ್ಟ್ರ. ಇದು ವಿವಿಧ ಭೂಸ್ವರೂಪಗಳನ್ನು ಒಳಗೊಂಡಿದೆ. ಪರ್ವತ, ಪ್ರಸ್ಥಭೂಮಿ, ಮೈದಾನ ಮತ್ತು ಕರಾವಳಿ ಮೈದಾನಗಳನ್ನು ಒಳಗೊಂಡಿರುವಂತಹ ಭವ್ಯ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರ. ಇವು ದೇಶದ ನದಿ ವ್ಯವಸ್ಥೆ, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ಕೃಷಿ, ಸಾರಿಗೆ, ಜನಸಂಖ್ಯೆ ಹಂಚಿಕೆ ಮೊದಲಾದವುಗಳ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಪ್ರಾಕೃತಿಕ ವಿಭಾಗಗಳನ್ನು 4 ಭಾಗವಾಗಿ ವಿಂಗಡಣೆಯನ್ನು ಮಾಡಲಾಗುತ್ತದೆ. ಅವು ಭಾರತದ ಪ್ರಾಕೃತಿಕ ವಿಭಾಗಗಳು 4. ಅವುಗಳೆಂದರೆ ಉತ್ತರದ ಪರ್ವತಗಳು, 2 ಉತ್ತರದ ಮೈದಾನಗಳು, 3 ಪರ್ಯಾಯ ಪ್ರಸ್ಥಭೂಮಿ, 4 ಕರಾವಳಿ ಮೈದಾನ ಮತ್ತು ದ್ವೀಪಗಳು. ತಾವು ಚಿತ್ರದಲ್ಲಿ ಕಾಣುವ ಹಾಗೆ ಉತ್ತರದ ಪರ್ವತವನ್ನು ಕಾಣ್ತಾ ಇದ್ದೀರಿ. ಮಡಿಕೆ ಪರ್ವತಗಳಿಂದ ನಿರ್ಮಿತವಾಗಿರುವಂತಹ ಒಂದು ಪರ್ವತ ಇದಾಗಿದೆ. ಅವಿಚ್ಛಿನ್ನ ಪರ್ವತವಾಗಿದೆ. ಇಲ್ಲಿ ಹಲವಾರು ಎತ್ತರವಾದಂತಹ ಶಿಖರಗಳಿವೆ, ಆಳವಾದ ಕಣಿವೆಗಳಿವೆ ಮತ್ತು ಕಂದರ, ಹಿಮನದಿ, ಪರ್ವತ ಘಾಟಿ ಇತ್ಯಾದಿಗಳನ್ನು ನಾವು ಇಲ್ಲಿ ಕಾಣುತ್ತೇವೆ. ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರವನ್ನು ಕೂಡ ಇಲ್ಲಿಯೇ ಇದೆ. ಭಾರತದಲ್ಲಿ ಇವು ಪಶ್ಚಿಮದಲ್ಲಿ ಸಿಂಧೂ ನದಿ ಕಂದರದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿ ಕಂದರದವರೆಗೆ 2400 ಕಿಲೋಮೀಟರ್ ಉದ್ದವಾಗಿದೆ. ಇದರ ಅಗಲ 240ರಿಂದ 320 ಕಿಲೋಮೀಟರ್. ಹಿಮಾಲಯ ಪರ್ವತ ಶ್ರೇಣಿಯನ್ನು 3 ಸಮಾನಾಂತರ ಸರಣಿಗಳಾಗಿ ವಿಂಗಡಣೆಯನ್ನು ಮಾಡಲಾಗುತ್ತದೆ. ಅವುಗಳೆಂದರೆ ಮಹಾ ಹಿಮಾಲಯ, ಒಳ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳು ಎಂದು 3 ಭಾಗಗಳಾಗಿ ವಿಂಗಡಣೆಯನ್ನು ಮಾಡುತ್ತೇವೆ. ಮಹಾ ಹಿಮಾಲಯ ಅವಿರತ ಮತ್ತು ಅತಿ ಎತ್ತರವಾದ ಸರಣಿಯಾಗಿದೆ. ಸಮುದ್ರ ಮಟ್ಟದಿಂದ 6100 ಮೀಟರ್ ಎತ್ತರವಾಗಿದೆ. ಹಲವಾರು ಎತ್ತರವಾದಂಥ ಶಿಖರಗಳನ್ನು ಇದು ಒಳಗೊಂಡಿದೆ. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಶಿಖರ, 8848 ಮೀಟರ್ ಎತ್ತರವಾಗಿದೆ. ಅಷ್ಟೇ ಅಲ್ಲದೆ ಹಲವಾರು ಪರ್ವತ ಶಿಖರಗಳನ್ನು ನಾವಿಲ್ಲಿ ಕಾಣುತ್ತೇವೆ. ಉದಾಹರಣೆಗಾಗಿ ಕಾಂಚನಜಂಗಾ, ಮಾಕಲು, ಧವಳಗಿರಿ, ಮಾನಸ್ಲು, ನಂದಾದೇವಿ ಇತ್ಯಾದಿ. ಈ ಸರಣಿಯ ವರ್ಷವೆಲ್ಲ ಹಿಮವೃತವಾಗಿರುವುದರಿಂದ ಇದನ್ನು ಹಿಮಾದ್ರಿ ಎಂದು ಕರೆಯಲಾಗುತ್ತದೆ. ಹಲವಾರು ನದಿಗಳ ಉಗಮ ಸ್ಥಾನವೂ ಕೂಡ ಇದಾಗಿದೆ. ಗಂಗೋತ್ರಿ, ಯಮುನೋತ್ರಿ ಮುಂತಾದ ನದಿಗಳು ಇಲ್ಲಿ ಹುಟ್ಟುತ್ತವೆ. ಹಲವಾರು ಪರ್ವತ ಘಾಟಿಗಳು ಕೂಡ ಇಲ್ಲಿವೆ. ಬುರ್ಜಿಲ್, ಜೋಜಿಲ್ಲಾ, ಶಿಪ್ಕಿಲಾ ಮುಂತಾದ ಪರ್ವತ ಘಾಟಿಗಳು ಇಲ್ಲಿವೆ. ಹಿಮಾದ್ರಿ ಸರಣಿಗಳಿಂದ ಉತ್ತರಕ್ಕೆ ಕಂಡುಬರುವ ಪರ್ವತಗಳನ್ನು ಹೊರ ಹಿಮಾಲಯಗಳು ಎಂದು ಕರೆಯುತ್ತಾರೆ. ಭಾರತದಲ್ಲಿ ಅತಿ ಎತ್ತರವಾದ ಶಿಖರ ಕೇಟು ಶಿಖರ ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್. ತಾವು ಜಮ್ಮು ಕಾಶ್ಮೀರದಲ್ಲಿ ಆ ಕೇಟು ಶಿಖರವನ್ನು ಕಾಣುತ್ತಿದ್ದೀರಿ. ಇದು ಕೇಟು ಶಿಖರ, ಭಾರತದ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಒಳ ಹಿಮಾಲಯವನ್ನು ಹಿಮಾಚಲ್ ಎಂದು ಕರೆಯಲಾಗುತ್ತದೆ. ಸುಮಾರು 60ರಿಂದ 80 ಕಿಲೋಮೀಟರ್ ಅಗಲ ಮತ್ತು 1500ರಿಂದ 4500 ಕಿಲೋಮೀಟರ್ ಎತ್ತರವಾಗಿದೆ. ಇದರ ಪೂರ್ವ ಭಾಗವು ಅರಣ್ಯಗಳಿಂದ ಆವರಿಸಿದೆ. ಇಲ್ಲಿ ಅನೇಕ ಸಮಾನಾಂತರ ಸರಣಿಗಳು ಕಂಡುಬರುತ್ತವೆ. ಅವುಗಳೆಂದರೆ ಪಿರ್ಪಂಜಾಲ್, ದೌಲ್ಧರ್, ನಾಗತಿಬಾ, ಮಸ್ಸೋರಿ, ಮಹಾಭಾರತ ಮತ್ತು ಡಾರ್ಜಿಲಿಂಗ್ ಸರಣಿಗಳು.
ಹಲವಾರು ಕಣಿವೆಗಳನ್ನು ಕೂಡ ನಾವಿಲ್ಲಿ ಕಾಣುತ್ತೇವೆ. ಕಾಶ್ಮೀರ್ ಕಣಿವೆ, ಕಾಂಗ್ರಾ ಕಣಿವೆ, ಕುಲು ಕಣಿವೆ ಮುಂತಾದವುಗಳು. ಆಕರ್ಷಕ ಗಿರಿಧಾಮಗಳು ಕೂಡ ಇಲ್ಲಿ ಇವೆ. ಅವುಗಳೆಂದರೆ ಶಿಮ್ಲಾ, ಮಸ್ಸೂರಿ, ನೈನಿತಾಲ್, ರಾಣಿಕೇಟ್ ಮತ್ತು ಡಾರ್ಜಿಲಿಂಗ್. ಹಲವಾರು ಆಕರ್ಷಕ ಗಿರಿಧಾಮಗಳು ಇಲ್ಲಿವೆ. ಇನ್ನು ಶಿವಾಲಿಕ್ ಬೆಟ್ಟಗಳು ಮೂರನೆಯ ಭಾಗ. ಇವು ಹಿಮಾಲಯದ ಹೊರಗಿನ ಅಥವಾ ಪಾದ ಭಾಗದ ಸರಣಿಗಳಿದ್ದು ಇವುಗಳನ್ನು ಪಾದ ಬೆಟ್ಟಗಳು ಎಂತಲೂ ಕೂಡ ಕರೆಯಲಾಗುತ್ತದೆ. ಸಮುದ್ರ ಮಟ್ಟದಿಂದ 600ರಿಂದ 1500 ಮೀಟರ್ ಎತ್ತರವಾಗಿದೆ. ಇದರ ಅಗಲ 1500ರಿಂದ 150 ಕಿಲೋಮೀಟರ್ಗಳು. ಇವು ಜಮ್ಮು ಕಾಶ್ಮೀರದಿಂದ ಅರುಣಾಚಲ ಪ್ರದೇಶದವರೆಗೆ ಹಬ್ಬಿವೆ. ಇಲ್ಲಿ ಸಮತಟ್ಟಾದ ತಳವುಳ್ಳ ಕಣಿವೆಗಳನ್ನು ಕಾಣುತ್ತೇವೆ. ಈ ಸಮತಟ್ಟಾದ ತಳವುಳ್ಳ ಕಣಿವೆಗಳನ್ನು ಡೂನ್ಸ್ ಎಂದು ಕರೆಯಲಾಗುತ್ತದೆ. ಉದಾಹರಣೆಗಾಗಿ ಡೆಹ್ರಾಡೂನ್. ತಾವು ಪಕ್ಕದ ಬಲಬದಿಯ ಒಂದು ಚಿತ್ರದಲ್ಲಿ ಡೆಹ್ರಾಡೂನನ್ನು ವೀಕ್ಷಿಸಬಹುದು. ಉತ್ತರದ ಪರ್ವತಗಳ ಪ್ರಾಮುಖ್ಯತೆ ನೋಡಿದಾಗ ಇದು ಪರಕೀಯರ ದಾಳಿಯಿಂದ ಭಾರತಕ್ಕೆ ರಕ್ಷಣೆಯನ್ನು ಒದಗಿಸಿಕೊಡುತ್ತದೆ. ಮಧ್ಯ ಏಷ್ಯಾದಿಂದ ಬೀಸುವ ಶೀತ ಗಾಳಿಯಿಂದ ರಕ್ಷಣೆಯನ್ನು ಒದಗಿಸುತ್ತದೆ. ಮಾರುತಗಳನ್ನು ತಡೆದು ಅಧಿಕ ಮಳೆ ಸುರಿಸುತ್ತದೆ. ಇಳಿಜಾರುಗಳಲ್ಲಿ ದಟ್ಟ ಕಾಡುಗಳಿವೆ. ನೆಡುತೋಟದ ಬೆಳೆಗಳಿಗೆ ಹೆಚ್ಚು ಸೂಕ್ತವಾಗಿದೆ. ಖನಿಜಗಳ ಉಗ್ರಾಣವಾಗಿದೆ. ಹಲವು ನದಿಗಳ ಉಗಮ ಸ್ಥಾನವಾಗಿದೆ. ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಉಪಯುಕ್ತವಾಗಿದೆ. ಹೀಗೆ ಉತ್ತರದ ಪರ್ವತಗಳ ಹಲವು ಪ್ರಾಮುಖ್ಯತೆಯನ್ನು ನಾವು ಇಲ್ಲಿ ಕಾಣಬಹುದು. ಎರಡನೆಯ ಒಂದು ಭೌಗೋಳಿಕ ಲಕ್ಷಣ ಉತ್ತರದ ಮೈದಾನ ಪ್ರದೇಶ. ಹಿಮಾಲಯ ಪರ್ವತಗಳು ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ಇದು ಹರಡಿದೆ. ಇದು ಸಟ್ಲೆಜ್, ಗಂಗಾ, ಬ್ರಹ್ಮಪುತ್ರ ಈ 3 ನದಿಗಳ ಸಂಚಯನ ಕಾರ್ಯದಿಂದ ನಿರ್ಮಾಣಗೊಂಡಿದೆ. ಪ್ರಪಂಚದ ಅತಿ ವಿಶಾಲವಾದ ಮೆಕ್ಕಲು ಮಣ್ಣು ಹೊಂದಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಮೆಕ್ಕಲು ಮಣ್ಣು ಅತ್ಯಂತ ಫಲವತ್ತಾದ ಮಣ್ಣು. ಚಿತ್ರದಲ್ಲಿ ತಾವೆಲ್ಲರೂ ಕಾಣುವ ಹಾಗೆ ಅದು ಉತ್ತರದ ಮೈದಾನ ಪ್ರದೇಶ. ಪೂರ್ವ ಪಶ್ಚಿಮವಾಗಿ 2500 ಕಿಲೋಮೀಟರ್ ಉದ್ದಕ್ಕೆ ಹರಡಿದೆ. ಸರಾಸರಿ ಅಗಲ 240ರಿಂದ 340 ಕಿಲೋಮೀಟರ್ಗಳು. ಸುಮಾರು 7 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನು ಇದು ಆವರಿಸಿದೆ. ಸಮತಟ್ಟಾದ ಮೈದಾನ. ಇದರ ಮೇಲ್ಭಾಗದಲ್ಲಿ ಎಲ್ಲಿಯೂ ಕಲ್ಲುಗಳು ಕಂಡುಬರುವುದಿಲ್ಲ. ಉತ್ತರದ ಮೈದಾನದ ಪ್ರಾಮುಖ್ಯತೆಯನ್ನು ನೋಡಿದಾಗ ಇದರ ಪ್ರಾಮುಖ್ಯತೆ 1. ಕೃಷಿಗೆ ಉಪಯುಕ್ತವಾಗಿದೆ. ಸಾರಿಗೆ ಮತ್ತು ಸಂಪರ್ಕಕ್ಕೆ ಯೋಗ್ಯವಾಗಿದೆ. ಕೈಗಾರಿಕೀಕರಣ ಮತ್ತು ನಗರೀಕರಣಕ್ಕೆ ಪೂರಕವಾಗಿದೆ. ವ್ಯಾಪಾರ ಅಭಿವೃದ್ಧಿಗೆ ಪೂರಕವಾಗಿದೆ. ಅನೇಕ ಯಾತ್ರಾ ಸ್ಥಳಗಳು ಇವೆ. ಹೀಗೆ ಹಲವು ಉಪಯೋಗಗಳನ್ನು ನಾವು ಕಾಣುತ್ತೇವೆ. ಇನ್ನು 3ನೇದು ಪರ್ಯಾಯ ಪ್ರಸ್ಥಭೂಮಿ. ಭಾರತ ಪ್ರಾಕೃತಿಕ ವಿಭಾಗಗಳಲ್ಲಿ ಅತ್ಯಂತ ವಿಶಾಲವಾದುದು. ಗೋಂಡ್ವಾನ ಭೂಭಾಗಕ್ಕೆ ಸೇರಿದ್ದು. ಪುರಾತನ ಶಿಲೆಗಳಿಂದ ರಚಿತವಾಗಿರುವಂಥದ್ದು. ಇದು ಭಾರತ ಪ್ರಾಕೃತಿಕ ವಿಭಾಗಗಳಲ್ಲಿಯೇ ಅತ್ಯಂತ ವಿಸ್ತಾರವಾದಂತಹ ಒಂದು ಭಾಗವಾಗಿದೆ. ಚಿತ್ರದಲ್ಲಿ ತಾವು ಕಾಣುವ ಹಾಗೆ ಪ್ರಾಕೃತಿಕ ವಿಭಾಗಗಳು ಎಷ್ಟು ವಿಸ್ತಾರವಾಗಿದೆ ಎನ್ನುವಂಥದ್ದನ್ನು ತಿಳಿದುಕೊಳ್ಳಬಹುದು. ಉತ್ತರದ ಮೈದಾನದಿಂದ ದಕ್ಷಿಣ ಭಾಗದಲ್ಲಿದೆ ಮತ್ತು ಸುಮಾರು 16 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನು ಇದು ಆವರಿಸಿದೆ. ಇದು ತ್ರಿಕೋನಾಕಾರದಲ್ಲಿದ್ದು ಇದರ ದಕ್ಷಿಣದ ತುದಿಯು ಕನ್ಯಾಕುಮಾರಿ. ಅನೇಕ ಬೆಟ್ಟ ಮತ್ತು ಪ್ರಸ್ಥಭೂಮಿಗಳಿಂದ ಆವರಿಸಿದೆ. ಉದಾಹರಣೆಗಾಗಿ ಅರಾವಳಿ ಶ್ರೇಣಿ ತಾವು ಕಾಣ್ತಾ ಇದ್ದೀರಿ. ರಾಜಸ್ಥಾನದ ಅರಾವಳಿ ಶ್ರೇಣಿ ಚಿತ್ರದಲ್ಲಿ ತಾವು ಕಾಣುವ ಹಾಗೆ. ವಿಂಧ್ಯ ಮತ್ತು ಸಾತ್ಪುರ್ ಪರ್ವತ ನರ್ಮದಾ ನದಿಯ ಮೇಲೆ ಬರುವಂಥದ್ದು. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಭಾಗ ಹಸಿರಿನಿಂದ ಆವೃತವಾಗಿರುವಂಥ ಒಂದು ಪ್ರದೇಶ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಚಿತ್ರದಲ್ಲಿ ಇದನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ದಕ್ಕನ್ ಪ್ರಸ್ಥಭೂಮಿ ನರ್ಮದಾ ನದಿಯ ಕೆಳಗಡೆ.
ಪಶ್ಚಿಮಾಭಿಮುಖವಾಗಿ ಭಾರತದಲ್ಲಿರುವಂಥ ಎರಡು ನದಿಗಳು ಅಂತಂದರೆ ನರ್ಮದಾ ಮತ್ತು ತಪ್ತಿ ನದಿಗಳು. ಮಾಳ್ವ ಪ್ರಸ್ಥಭೂಮಿ, ದಕ್ಕನ್ ಪ್ರಸ್ಥಭೂಮಿಯನ್ನು ಎರಡು ಭಾಗವಾಗಿ ಮಾಡ್ತೀವಿ, ದಕ್ಕನ್ ಪ್ರಸ್ಥಭೂಮಿ ಮತ್ತು ಮಾಳ್ವ ಪ್ರಸ್ಥಭೂಮಿ ಅಂಥೇಳಿ. ಹೀಗೆ ಪರ್ಯಾಯ ಪ್ರಸ್ಥಭೂಮಿಯ ಹಲವಾರು ಅಂಶಗಳನ್ನು ನಾವು ತಿಳಿದುಕೊಳ್ಬಹುದು. ಅರಾವಳಿ ಸರಣಿ ಚಿತ್ರದಲ್ಲಿ ತಾವು ಕಾಣುತ್ತಿರುವ ಹಾಗೆ ಪುರಾತನ ಮಡಿಕೆ ಪರ್ವತಗಳಿಂದ ಕೂಡಿರುವಂಥದ್ದು ದೇಶದ ವಾಯವ್ಯ ಭಾಗದಲ್ಲಿದೆ. ಇಲ್ಲಿನ ಅಬು ಪರ್ವತಗಳಲ್ಲಿರುವ ಗುರುಶಿಖರ, ಈ ಗುರುಶಿಖರದ ಎತ್ತರ 1772 ಮೀಟರ್, ಅತಿ ಎತ್ತರವಾದ ಶಿಖರವಾಗಿದೆ ಅಬು ಪರ್ವತಗಳಲ್ಲಿರುವಂತಹ ಗುರುಶಿಖರ. ವಿಂಧ್ಯ ಸರಣಿಯು ನರ್ಮದಾ ನದಿ ಕಣಿವೆಯ ಉತ್ತರದ ಅಂಚಿಗೆ ಹೊಂದಿಕೊಂಡಂತೆ ಹಬ್ಬಿದೆ. ವಿಂಧ್ಯ ಮತ್ತು ಸಾತ್ಪುರ್ ಸರಣಿಗಳ ಮಧ್ಯದಲ್ಲಿ ನರ್ಮದಾ ನದಿ ಹರಿಯುತ್ತಿರುವಂಥದ್ದನ್ನು ಕಾಣುತ್ತೀರಿ. ಈಗಾಗಲೇ ಹೇಳಿದ ಹಾಗೆ ಪಶ್ಚಿಮಾಭಿಮುಖವಾಗಿ ಹರಿಯುವ ಎರಡು ನದಿಗಳು ನರ್ಮದಾ ಮತ್ತು ತಾಪಿ ನದಿಗಳು. ಪರ್ಯಾಯ ಪ್ರಸ್ಥಭೂಮಿ ಪಶ್ಚಿಮ ಘಟ್ಟಗಳು ತಾಪಿ ನದಿ ಕಣಿವೆಯಿಂದ ಕನ್ಯಾಕುಮಾರಿ ಭೂಶಿರದವರೆಗೆ ಪಶ್ಚಿಮ ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿವೆ. ಇವುಗಳನ್ನು ಸಹ್ಯಾದ್ರಿ ಸರಣಿ ಅಂತಲೂ ಕರೆಯಲಾಗಿದೆ. ಇವು ನಿರಂತರವಾಗಿವೆ. ಇವುಗಳು ಪಶ್ಚಿಮ ಭಾಗ ಕಡಿದಾಗಿದೆ ಮತ್ತು ಪೂರ್ವ ಭಾಗ ಬಳಿದಾಗಿದೆ. ಬೋರ್ಘಾಟ್, ತಾಲ್ಘಾಟ್ ಮತ್ತು ಪಾಲ್ಘಾಟ್ಗಳು ಇಲ್ಲಿನ ಪ್ರಮುಖ ಪರ್ವತ ಘಾಟಿಗಳಾಗಿವೆ. ಪಶ್ಚಿಮ ಘಟ್ಟಗಳು ಪಾಲ್ಘಾಟ್ ಕಣಿವೆಯ ದಕ್ಷಿಣಕ್ಕೆ ಅಣ್ಣಾಮಲೈ, ಪಳನಿ ಮತ್ತು ಕಾರ್ಡಮಮ್ ಸರಣಿಗಳಾಗಿ ಮುಂದುವರಿಯಲ್ಪಡುತ್ತದೆ. ಅಣ್ಣಾಮಲೈ ಬೆಟ್ಟಗಳಲ್ಲಿರುವ ಅನೈಮುಡಿಯು ದಕ್ಷಿಣ ಭಾರತ ಅತಿ ಎತ್ತರವಾದ ಶಿಖರ. ಅನೈಮುಡಿಯ ಎತ್ತರ 2695 ಮೀಟರ್. ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಅನೈಮುಡಿಯಾಗಿದೆ. ಪೂರ್ವ ಘಟ್ಟಗಳು ಭಾರತ ಪೂರ್ವ ಕರಾವಳಿಗೆ ಹೊಂದಿಕೊಂಡಂತೆ ಹಬ್ಬಿವೆ. ಉತ್ತರದಲ್ಲಿ ಮಹಾನದಿ ಕಣಿವೆಯಿಂದ ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟಗಳವರೆಗೆ ವಿಸ್ತರಿಸಿದೆ. ಪಶ್ಚಿಮ ಘಟ್ಟಗಳಷ್ಟು ಎತ್ತರವಾಗಿಲ್ಲ ಮತ್ತು ನಿರಂತರ ಸರಣಿಗಳೂ ಅಲ್ಲ. ಅಲ್ಲಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಕಣಿವೆಗಳಿಂದ ಪ್ರತ್ಯೇಕಗೊಂಡಿವೆ. ಆರ್ಮಕೊಂಡ ಎಂಬುದು ಪೂರ್ವ ಘಟ್ಟಗಳಲ್ಲಿಯೇ ಅತಿ ಎತ್ತರವಾದ ಶಿಖರವಾಗಿದೆ. ದಕ್ಕನ್ ಪ್ರಸ್ಥಭೂಮಿ ವಾಯುವ್ಯ ಭಾಗದಲ್ಲಿ ಸಾತ್ಪುರ್ ಮತ್ತು ವಿಂಧ್ಯ ಸರಣಿಗಳಿವೆ. ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಭಾಗದಲ್ಲಿ ಪೂರ್ವ ಘಟ್ಟಗಳಿವೆ. ಉತ್ತರದಲ್ಲಿ ಮಹಾದೇವ್ ಮತ್ತು ಮೈಕೆಲ್ ಸರಣಿಗಳ ನಡುವೆ ವಿಸ್ತರಿಸಿದೆ. ಛೋಟಾ ನಾಗ್ಪುರ್ ಸರಣಿಯು ಪರ್ಯಾಯ ಪ್ರಸ್ಥಭೂಮಿಯ ಈಶಾನ್ಯ ಭಾಗದಲ್ಲಿದೆ. ಸಮೃದ್ಧ ಖನಿಜ ಸಂಪತ್ತಿನಿಂದ ಕೂಡಿದೆ. ದಟ್ಟ ಕಾಡುಗಳು ಹಾಗೂ ಜೈವಿಕ ವೈವಿಧ್ಯತೆಯಿಂದ ಕೂಡಿದೆ. ನೈಋತ್ಯ ಮಾನ್ಸೂನ್ ಮಾರುತಗಳ ಪ್ರಭಾವಕ್ಕೆ ಒಳಪಟ್ಟಿದೆ. ಕೃಷಿಗೆ ಪೂರಕವಾಗಿದೆ. ಹಲವು ನದಿಗಳಿಗೆ ಉಗಮ ಸ್ಥಾನವಾಗಿದೆ. ಜಲವಿದ್ಯುತ್ ಶಕ್ತಿ ತಯಾರಿಕೆಗೆ ಉಪಯುಕ್ತವಾಗಿದೆ. ಹಲವು ಗಿರಿಧಾಮಗಳಿವೆ. ಇವು ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ. ನಾಲ್ಕನೇದು ಕರಾವಳಿ ಮೈದಾನ ಪ್ರದೇಶ. ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಎರಡೂ ಬದಿಗಳು ಸಮುದ್ರ ತೀರಗಳನ್ನು ಹೊಂದಿದೆ. ಭಾರತದ ಕರಾವಳಿಯು ಪಶ್ಚಿಮದಲ್ಲಿ ಕಚ್ನಿಂದ ಪೂರ್ವ ಭಾಗದ ಗಂಗಾ ನದಿ ಮುಖಜಭೂಮಿಯವರೆಗೂ ಹಬ್ಬಿದೆ. ಭಾರತದ ಕರಾವಳಿ ಮೈದಾನವನ್ನು ಪಶ್ಚಿಮ ಕರಾವಳಿ ಮೈದಾನ ಮತ್ತು ಪೂರ್ವ ಕರಾವಳಿ ಮೈದಾನಗಳೆಂದು ವಿಂಗಡಿಸಬಹುದು. ಪಶ್ಚಿಮ ಕರಾವಳಿ ಮೈದಾನವು ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರದ ನಡುವೆ ಕಂಡುಬರುತ್ತದೆ. ಇದು ಕಚ್ನಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ. ಕಿರಿದಾಗಿದ್ದು ಕಡಿದಾದ ಇಳಿಜಾರು ಮತ್ತು ಶಿಲಾಮಯವಾಗಿದೆ. ಪಶ್ಚಿಮ ಕರಾವಳಿಯನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. ಕೊಂಕಣ ತೀರ, ಇದು ಗುಜರಾತ್ ಮೈದಾನದ ದಕ್ಷಿಣದಲ್ಲಿದ್ದು ದಾಮನ್ನಿಂದ ಗೋವಾದವರೆಗೆ ವಿಸ್ತರಿಸಿದೆ. ಎರಡನೇದು ಕರ್ನಾಟಕ ತೀರ, ಇದು ಗೋವಾದಿಂದ ಕರ್ನಾಟಕದ ಮಂಗಳೂರಿನವರೆಗೆ ವಿಸ್ತರಿಸಿದೆ. ಮೂರನೇದು ಮಲಬಾರ್ ತೀರ, ಇದು ಮಂಗಳೂರಿನಿಂದ
ಕನ್ಯಾಕುಮಾರಿಯವರೆಗೆ ವ್ಯಾಪಿಸಿದೆ. ಪೂರ್ವ ಕರಾವಳಿ ಮೈದಾನವು ಸುವರ್ಣರೇಖಾ ನದಿಯ ಉತ್ತರ ಭಾಗದಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ. ಅದು ಪೂರ್ವ ಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಗಳ ನಡುವೆ ನೆಲೆಸಿದೆ. ಪಶ್ಚಿಮ ಕರಾವಳಿಗಿಂತ ಅಗಲವಾಗಿದೆ. ಪೂರ್ವಕ್ಕೆ ಹರಿಯುವ ಅನೇಕ ದಕ್ಷಿಣ ಭಾರತದ ನದಿಗಳು ಈ ಮೂಲಕ ಹರಿಯುತ್ತವೆ. ಅವು ನದಿ ಮುಖಜ ಭೂಮಿಯನ್ನು ನಿರ್ಮಿಸುತ್ತವೆ. ಉದಾಹರಣೆಗಾಗಿ ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ. ಪೂರ್ವ ಕರಾವಳಿಯನ್ನು ಉತ್ತರ ಸರ್ಕಾರ್ ಮತ್ತು ಕೋರಮಂಡಲ್ ತೀರಗಳೆಂದು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಕೃಷ್ಣಾ ನದಿ ಮುಖಜದಿಂದ ಉತ್ತರಕ್ಕಿರುವ ಭಾಗವು ಉತ್ತರ ಸರ್ಕಾರ್ ತೀರವಾಗಿದೆ. ಇದರಿಂದ ದಕ್ಷಿಣಕ್ಕಿರುವ ಭಾಗವನ್ನು ಕರಾವಳಿ ಮೈದಾನದ ಮಹತ್ವ ನೈಸರ್ಗಿಕ ಬಂದರುಗಳಿಗೆ ಪೂರಕವಾಗಿದೆ. ವಿದೇಶಿ ವ್ಯಾಪಾರ ಅಭಿವೃದ್ಧಿಗೆ ಪೂರಕವಾಗಿದೆ. ಮೀನುಗಾರಿಕೆ ಮತ್ತು ಕೃಷಿ ಅಭಿವೃದ್ಧಿ, ಉಪ್ಪಿನ ತಯಾರಿಕೆ ಸಹಕಾರಿ, ಹಡಗು ನಿರ್ಮಾಣ ಕೈಗಾರಿಕೆ ಬೆಳವಣಿಗೆ, ನೌಕಾಯಾನಕ್ಕೆ ಸಹಕಾರಿ, ಪ್ರವಾಸೋದ್ಯಮದ ಅಭಿವೃದ್ಧಿ ಇತ್ಯಾದಿ. ಭಾರತದಲ್ಲಿ ಒಟ್ಟು 247 ದ್ವೀಪಗಳಿವೆ. ಅವುಗಳಲ್ಲಿ 204 ಬಂಗಾಳ ಕೊಲ್ಲಿಯಲ್ಲಿ ಮತ್ತು 43 ಅರಬ್ಬಿ ಸಮುದ್ರಗಳಲ್ಲಿವೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿವೆ. ಲಕ್ಷದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿದ್ದು ಲಕ್ಷದ್ವೀಪಗಳನ್ನು ಹವಳದ ದ್ವೀಪಗಳು ಎಂದು ಕರೆಯುತ್ತಾರೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಾನು BS ಜೋಲಾಪುರೆ ಸರ್ಕಾರಿ ಹೊಸ ಮಾಧ್ಯಮಿಕ ಶಾಲೆ ಗೋಕಾಕ್